ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಉಂಟಾಗಿರ್ತಕ್ಕಂಥ ಒಂದು ಚಂಡಮಾರುತ ಏನಿದೆ ಅಂತ ದೊಡ್ಡ ಪ್ರಮಾಣದ ಚಂಡಮಾರುತ ಅಲ್ಲ, ಸಿವಿಯರ್ ಸೈಕ್ಲೋನ್ ಅಂತ ಏನು ಕರಿತೀವಿ, ಅದಕ್ಕಿಂತ ಸಣ್ಣ ಪ್ರಮಾಣದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಒಂದು ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ಏನಾಗಿದೆ ಅಂದರೆ, ಈ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಚಂಡಮಾರುತ ಪೆಂಗಲ್ ಅಂತ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಇದು ದುರ್ಬಲವಾಗ್ತಾ ಇದೆ, ಅಂದರೆ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ. ಮುಂದಿನ 2 ದಿನದ ಅಂತರದಲ್ಲಿ ಇದು ಈ ಒಂದು ಭಾಗಕ್ಕೆ, ಅಂದರೆ ತಮಿಳುನಾಡಿನ, ನಾನೇನು ಮಾರ್ಜಿನ್ ಮಾಡ್ತಾಯಿದ್ದೀನಿ ಈ ಒಂದು ಭಾಗಕ್ಕೆ, ಅಂದರೆ ತಮಿಳುನಾಡಿನ ಉತ್ತರ ಭಾಗದಲ್ಲಿ ಇದು ಹಾದು ಹೋಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಚೆನ್ನೈಗೆ ಹೊಂದ್ಕೊಂಡಂತೆ ಇದು ಲ್ಯಾಂಡ್ ಫಾಲ್ ಆಗ್ಬೋದು. ಅದರ ಒಂದು ಪ್ರಭಾವದಿಂದ ಮುಂದಿನ ಡಿಸೆಂಬರ್ 1, 2, 3ರ ಒಂದು ಆಸ್ಪಾಸ್ನಲ್ಲಿ ಈ ಒಂದು ಭಾಗದಲ್ಲಿ, ಅಂದರೆ ಕರ್ನಾಟಕದ ಈ ಸೌತ್ ಇಂಡಿಯಾ ಕರ್ನಾಟಕ ಅಂತ ನಾವೇನು ಕರಿತೀವಿ, ಬೆಂಗಳೂರು ನಗರ ಹಾಗೂ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳು, ರಾಮನಗರ, ಚಾಮರಾಜನಗರ, ಮಂಡ್ಯ, ಮೈಸೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಹಾಗೆ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಈ ಒಂದು ಭಾಗದಲ್ಲೂ ಕೂಡ ಇದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. 80ರಿಂದ 100 ಮಿಲಿಮೀಟರ್ ವ್ಯಾಪ್ತಿಯಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡು ಭಾಗದಲ್ಲಿ ಮಳೆಯಾಗುತ್ತೆ. ಹಾಗೆ ಇದು ಬೆಂಗಳೂರು ನಗರದ ಮೇಲೂ ಕೂಡ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಅಂದರೆ ಮುಂದಿನ 2 ರಿಂದ 3 ದಿನದಲ್ಲಿ ಈ ಮಳೆ ಆರಂಭ ಆಗುತ್ತೆ. ಹಾಗೆ ಇದರ ಪ್ರಭಾವ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶದ ದಕ್ಷಿಣ ಭಾಗದ ಮೇಲೆ ಕೂಡ ಉಂಟಾಗುತ್ತೆ. ಹಾಗೆ ತೆಲಂಗಾಣದ ಮೇಲೂ ಕೂಡ ಇದು ಒಂದಷ್ಟು ಪ್ರಭಾವವನ್ನು ಬೀರ್ಬೋದು. ಕೇರಳದ ಮೇಲೆ ಇದು ಪ್ರಭಾವ ಬೀರೋದಿಲ್ಲ. ಕೇರಳ ಮಳೆಯಿಂದ ಹೊರತಾಗಿರುತ್ತೆ, ಹೆಚ್ಚು ಮಳೆ ಆಗೋದಿಲ್ಲ ಕೇರಳದಲ್ಲಿ. ಆದರೆ ಇದರ ಪ್ರಭಾವ ಉಂಟಾಗ್ತಕ್ಕಂಥದ್ದು ತಮಿಳುನಾಡು, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದರ ಪ್ರಭಾವ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ರೈತರು ಏನು ಇವತ್ತು ಹಿಂಗಾರು ಬೆಳೆಯ ಒಂದು ಅವಧಿಯಲ್ಲಿ ನೀವು ಕಟಾವು ಮಾಡಿರ್ತಕ್ಕಂಥ ಬೆಳೆ ಏನಿದೆ ಅದರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ದಕ್ಷಿಣ ಒಳನಾಡು ಭಾಗದ ರೈತರು ಹೆಚ್ಚು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಡಿಸೆಂಬರ್ 1, 2, 3 ಈ ಒಂದು ಆಸ್ಪಾಸ್ನಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ 80ರಿಂದ 100 ಮಿಲಿಮೀಟರ್ ಆಸ್ಪಾಸ್ನಲ್ಲಿ ಮಳೆಯಾಗುತ್ತೆ. ಹಾಗೆ ತಮಿಳುನಾಡಿನ ರಾಜಧಾನಿ ಚೆನ್ನೈ ಸುತ್ತಮುತ್ತ ಭಾರೀ ಮಳೆಯಾಗುತ್ತೆ. ಹಾಗೆ ದಕ್ಷಿಣ ಆಂಧ್ರ ಪ್ರದೇಶದಲ್ಲೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಬಹುದು. ಸದ್ಯಕ್ಕೆ ಚಂಡಮಾರುತದ ವೇಗ ಗಂಟೆಗೆ 55 ಕಿಲೋಮೀಟರ್ ಆಸ್ಪಾಸ್ನಲ್ಲಿದೆ. ಇದು ಮುಂದಿನ ಕೆಲವೇ ಗಂಟೆಗಳಲ್ಲಿ ತಮಿಳುನಾಡಿನ ಉತ್ತರ ಹಾಗೂ ಆಂಧ್ರ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಕರ್ನಾಟಕದ ರೈತರು ವಹಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ರೈತರು ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಸದ್ಯಕ್ಕೆ ಚಂಡಮಾರುತ ಕೆಲವೇ ದಿನಗಳಲ್ಲಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಲ್ಯಾಂಡ್ ಫಾಲ್ ಅಂದರೆ ಭೂಮಿಗೆ ಅದು ಅಪ್ಪಳಿಸಿದರೆ ತನ್ನ ಶಕ್ತಿಯನ್ನು ಮತ್ತೆ ಕಳೆದುಕೊಳ್ಳುತ್ತೆ. ಈಗಾಗಲೇ ಇದು ಬಂಗಾಳ ಕೊಲ್ಲಿಯಲ್ಲಿ ಇರುವಾಗಲೇ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ. ಲ್ಯಾಂಡ್ ಫಾಲ್ ಆದರೆ ಅದರ ಒಂದು ಶಕ್ತಿ ಪ್ರಭಾವ ಕುಂದುತ್ತೆ. ಆದರೆ ಮಳೆಯ ತೇವಾಂಶ ಏನಿದೆ, ತೇವಾಂಶ ದಕ್ಷಿಣ ಭಾರತದ ಈ ರಾಜ್ಯದ ಮೇಲೆ, ಅಂದರೆ ಆಂಧ್ರ ಪ್ರದೇಶದ ದಕ್ಷಿಣ, ಹಾಗೆ ಉತ್ತರ ತಮಿಳುನಾಡು, ಕರ್ನಾಟಕದ ದಕ್ಷಿಣ ಭಾಗದ ಮೇಲೆ, ಹಾಗೆ ಸೌತ್ ಇಂಡಿಯನ್ ಕರ್ನಾಟಕ ಆಗಿರ್ಬೋದು, ಕಾಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ಕರ್ನಾಟಕದ ಮೇಲೆ ಕೂಡ ಇದರ ಪ್ರಭಾವ ಇರುತ್ತೆ. ಹಾಗಾಗಿ ಮುಂದಿನ ಒಂದು ವಾರದ ಕಾಲ ದಕ್ಷಿಣ ಭಾರತದಲ್ಲಿ ಅಲ್ಲಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣ ಕಂಡುಬರ್ತಿದೆ. ತಮಿಳುನಾಡು ಕರಾವಳಿಯಲ್ಲಿ ಹೆಚ್ಚು ಮಳೆಯಾಗುತ್ತೆ. ಹಾಗೆ ಆಂಧ್ರ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲೂ ಕೂಡ ಮಳೆಯಾಗುತ್ತೆ. ಮುಂದಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮದೊಂದಿಗೆ ಮತ್ತೊಮ್ಮೆ ನಾನು ಭೇಟಿಯಾಗ್ತೀನಿ. ಈ ಚಂಡಮಾರುತಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಯಾವುದೇ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾನು ನಡೆಸೋದಿಲ್ಲ. ಮುಂದಿನ ಒಂದು ದಿನಗಳಲ್ಲಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ನಾನು ಮತ್ತೆ ಭೇಟಿಯಾಗ್ತೀನಿ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.